ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ದಾಖಲೆ ಬರೆಯಲಿದ್ದಾರೆ. ಈವರೆಗೆ ಸುದೀರ್ಘ ಸಿಎಂ ಹೆಗ್ಗಳಿಕೆಗೆ ಭಾಜನರಾಗಿದ್ದಂತಹ ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಆಗ್ತಾ ಇದೆ. ಬಜೆಟ್ ಮಂಡನೆಯಲ್ಲೂ ಸಿದ್ದರಾಮಯ್ಯ ಈಗಾಗಲೇ ಎಲ್ಲರಿಗಿಂತ ಮುಂದಿದ್ದು ಅವರ ಅಭಿಮಾನಿಗಳು ಈ ಐತಿಹಾಸಿಕ ಕ್ಷಣವನ್ನ ಸಂಭ್ರಮಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಅಹಿಂದ ಕೋಟೆ ಕಟ್ಟಿ ಚಕ್ರಾಧಿಪತಿಯಾದ ಚಕ್ರವರ್ತಿ, ಕಾಂಗ್ರೆಸ್ನ ಪುನರುತ್ಥಾನ ಮಾಡಿದ ಚಾಣಾಕ್ಯ ನಾಯಕ, ಕರ್ನಾಟಕದಲ್ಲಿ ಸಿದ್ದು ಇಲ್ಲದ ರಾಜಕೀಯ ಚರಿತ್ರೆ ಅಪೂರ್ಣ ಅನ್ನುವಷ್ಟರ ಮಟ್ಟಿಗೆ ಆಳವಾಗಿ ಛಾಪು ಮೂಡಿಸಿದ ಛಲದಂಕಮಲ್ಲ. ಸಿದ್ದರಾಮಯ್ಯ ಜಪಿಸಿದ ಜನಪರ ಆಡಳಿತ, ಸಮರ್ಥ ನಾಯಕತ್ವ ಅಸಂಖ್ಯ ದೀನರ ಬದುಕಿಗೆ ಭರವಸೆಯ ಧಾರೆ ಎರೆದಿದೆ. ಭಾಗ್ಯಗಳ ಒಡೆಯ ಸಿದ್ದರಾಮಯ್ಯ ನಾಳೆ ರಾಜ್ಯದಲ್ಲಿ ಹೊಸ ದಾಖಲೆ ಬರೆಯಲಿದ್ದಾರೆ. ನಾಳೆ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಮೈಲುಗಲ್ಲು ಸ್ಥಾಪನೆ. ಅರಸು ದಾಖಲೆ ಬ್ರೇಕ್ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಉಳುವವನೇ ಹೊಲದೊಡೆಯ. ಇದು ಅರಸು ಬಿತ್ತಿದ ಕ್ರಾಂತಿಕಾರಿ ಬೀಜ. ಕರ್ನಾಟಕದಲ್ಲಿ ಬಿತ್ತನೆಯಾದ ಈ ಬೀಜ ಹೊನ್ನ ಕಳಸದಂಥ ಫಲ ನೀಡಿದ ಕಿರೀಟಪ್ರಾಯ ಯೋಜನೆ. ಕಾನೂನಿನ ಮೂಲಕ ಭೂಮಿ ಮರುಹಂಚಿ ಸಾಮಾಜಿಕ ಬದಲಾವಣೆಯ ಕ್ರಾಂತಿಯ ಹೆಜ್ಜೆ ಇಟ್ಟಿದ್ದು ಇತಿಹಾಸ. ಅದೇ ದಿಕ್ಕಿನಲ್ಲಿ ರಾಜಕೀಯ ಅರಸಿದ ಸಿದ್ದರಾಮಯ್ಯ ಭೂಮಿಗಿಂತ ಹೆಚ್ಚಾಗಿ ಸರ್ಕಾರದ ಸಂಪನ್ಮೂಲಗಳನ್ನ ನೇರವಾಗಿ ಜನರಿಗೆ ತಲುಪಿಸುವ ಗ್ಯಾರಂಟಿಗಳ ಹರಿಕಾರ. ಅಹಿಂದ ಎಂಬ ಗುಪ್ತ ಗಂಗೆಯ ಮತಬ್ಯಾಂಕ್ನ ಸೃಷ್ಟಿಸಿದ ಅರಸು ಆ ಪರಿಕಲ್ಪನೆಯ ಜನ್ಮದಾತ. ಪ್ರಬಲ ಜಾತಿಗಳ ವಿರುದ್ಧ ಈಜಿದ ಜನ ರಾಜಕಾರಣಿಯಾಗಿ ಮಿಂಚಿದ್ರು. ಈಗ ಸಿದ್ದರಾಮಯ್ಯ ಕೂಡ ಅದೇ ಸಿದ್ಧಾಂತವನ್ನ ಆಧುನಿಕ ರಾಜಕಾರಣದಲ್ಲಿ ಮರುಸ್ಥಾಪಿಸಿ ಆ ವರ್ಗಗಳ ಪ್ರಶ್ನಾತೀತ ನಾಯಕರಾಗಿ ಹೊರಹೊಮ್ಮಿದ್ದು ಚರಿತ್ರೆ. ಈಗ ಅರಸು ಅವಧಿಯ ದಾಖಲೆಯನ್ನ ಸಿದ್ದರಾಮಯ್ಯ ಮುರಿದಿದ್ದಾರೆ. ಅರಸು ಮೇಲೆ ಮಾರ್ಕ್ಸ್ ಸಿದ್ಧಾಂತದ ದಟ್ಟ ಪ್ರಭಾವ ಆವರಿಸಿದ್ರೆ, ಸಿದ್ದರಾಮಯ್ಯರಿಗೆ ಆಕರ್ಷಿಸಿದ್ದು ಲೋಹಿಯಾರ ಸಮಾಜವಾದಿ ಸಿದ್ಧಾಂತ. ಇಬ್ಬರದ್ದು ಒಂದೇ ಜಿಲ್ಲೆ, ಆದರೆ ಸಾಮಾಜಿಕ ಅಂತಸ್ತಿನಲ್ಲಿ ಭಿನ್ನತೆ. ಅರಸು ಮೇಲ್ವರ್ಗದ ಅತ್ಯಂತ ಚಿಕ್ಕ ಸಮುದಾಯದ ಸಿರಿತನದಿಂದ ಬಂದು ಕೆಳಜಾತಿಗಳನ್ನ ಸಂಘಟಿಸಿದ ಚತುರ. ಆದರೆ ಸಿದ್ದರಾಮಯ್ಯ ಪ್ರಬಲ ಹಿಂದುಳಿದ ಸಮುದಾಯದಿಂದ ಬಂದ ಬಡತನದ ಬೇಗಿಯಲ್ಲಿ ಬೆಂದು ಬೆಳೆದ ನಾಯಕ. ಇಬ್ಬರೂ ತಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಸಂಘರ್ಷ ನಡೆಸಿ ಒಬ್ರು ಅಧಿಕಾರವನ್ನ ಕಳ್ಕೊಂಡ್ರೆ ಇನ್ನೊಬ್ರು ಅಧಿಕಾರದ ಸಿಂಹಾಸನವನ್ನ ಅಲಂಕರಿಸಿದ್ರು. ಅತಿ ಹೆಚ್ಚು ಅವಧಿ ರಾಜ್ಯದ ಮುಖ್ಯಮಂತ್ರಿಯ ದಾಖಲೆ ನಾಳೆ ಬ್ರೇಕ್ ಆಗಲಿದೆ. ತಮ್ಮದೇ ಜಿಲ್ಲೆಯ ದಿವಂಗತ ದೇವರಾಜ ಅರಸು ಅವರ ದಾಖಲೆಯನ್ನ 40 ವರ್ಷಗಳ ಬಳಿಕ ಮುರಿತಾ ಇರುವಂತಹ ಹೆಗ್ಗಳಿಕೆಯನ್ನ ತಮ್ಮದಾಗಿಸಿಕೊಳ್ತಿದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ಜನಾಶೀರ್ವಾದವನ್ನ ನೆನೆದಿದ್ದಾರೆ. ಇಬ್ಬರ ನಡುವಿನ ಹೋಲಿಕೆಯನ್ನ ಒಪ್ಪದ ಸಿದ್ದರಾಮಯ್ಯ ತಮ್ಮದೇ ಕರ್ಮಭೂಮಿ ನೆಚ್ಚಿನ ಮೈಸೂರಿನಲ್ಲಿ ಕಾಲಘಟ್ಟದ ಇತಿಹಾಸವನ್ನ ಮೆಲುಕು ಹಾಕ್ತಿದ್ದಾರೆ. ಸನ್ನಿವೇಶ ಬಂತು, ನಾನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದೆ. ಜನರ ಆಶೀರ್ವಾದ ಇತ್ತು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಒಂದೇನಪ್ಪ ಸಂತೋಷ ಅಂತಂದ್ರೆ, ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ದೇವರಾಜ ಅರಸು. ಆ ಕಾಲ ಬೇರೆ ರಾಜಕಾರಣ, ಈ ಕಾಲ ಬೇರೆ. ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತದೆ. ಅವತ್ತು ಈಗ ನಾನು 83 ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು, ಓಟು ಕೊಟ್ಟರು.
ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋದು. ಈಗ ಕ್ರಿಕೆಟರ್ ಯಾರವರು ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ರೆಕಾರ್ಡ್ ರೂಟ್ ಈಗ ಮಾಡ್ಲಿಲ್ವಾ? ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು. ಸಿದ್ದರಾಮಯ್ಯ ಆಪ್ತ ತಂಡದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸುದೀರ್ಘ ಅವಧಿಗೆ ಸಿಎಂ ಆಗಿ ಅರಸು ಹೊಸ ದಿಕ್ಕು ಕೊಟ್ಟವರು. ಅದಕ್ಕೆ ಗೌರವ ತರುವಲ್ಲಿ ಸಿದ್ದರಾಮಯ್ಯ ಆಡಳಿತ ನೀಡುತ್ತಿದ್ದಾರೆ ಅಂತ ಬಣ್ಣಿಸಿದ್ದಾರೆ. ಆಡಳಿತದ ಅನುಭವ, ಜನಮನ್ನಣೆ, ಜನಮಾನಸದ ನಾಯಕ ಅಂತ ಹೊಗಳಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಅತ್ಯಂತ ಜನಪ್ರಿಯ ಜನನಾಯಕ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು. ಎಷ್ಟು ಜನಪ್ರಿಯತೆ ಇದೆಯೋ ಅಷ್ಟೇ ಅವರಿಗೆ ಆಡಳಿತದ ಬಿಗಿಲು ಕೂಡ, ಆಡಳಿತದ ಅನುಭವ ಕೂಡ ಇರ್ತಕ್ಕಂಥ ನಾಯಕರು. ಇನ್ನು ದಾಖಲೆ ಹೊತ್ತಲೇ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನವಾಗಲಿದೆ. ವಿಜಯಪುರ, ಕಲಬುರಗಿ, ಹಾಸನ, ಮೈಸೂರು ಸೇರಿ ಹಲವೆಡೆ ಕಾರ್ಯಕ್ರಮಗಳು ನಡೆಯಲಿವೆ. ರಕ್ತದಾನ ಶಿಬಿರ, ನಾಟಿ ಕೋಳಿ ಊಟ ಆಯೋಜನೆಯಾಗಿದೆ. ಫೆಬ್ರವರಿ 13ರಂದು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ 1,000 ದಿನ ಪೂರೈಕೆ ಪ್ರಯುಕ್ತ ಹಾವೇರಿಯಲ್ಲಿ ಹಟ್ಟಿ ತಾಂಡಾಗಳಿಗೆ ಕಂದಾಯ ಗ್ರಾಮ ಸ್ಥಾನಮಾನವನ್ನ ನೀಡೋಕೆ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಒಟ್ಟಾರೆ ಕರ್ನಾಟಕ ರಾಜಕಾರಣದಲ್ಲಿ ದಶಕಗಳಿಂದ ಇದ್ದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಪ್ರಾಬಲ್ಯವನ್ನ ಮುರಿದು ಹಿಂದುಳಿದ ಅಧಿಕಾರವನ್ನ ಹಿಡಿದ ಸಾಧಕರು. ಆದರೆ ಅರಸು ಸಿದ್ಧಾಂತದ ಉತ್ತರಾಧಿಕಾರಿಯಾಗಿ ಸಿದ್ದರಾಮಯ್ಯ ಕಾಣಿಸಿಕೊಂಡ್ರು. ಆಡಳಿತ, ಕಾರ್ಯವೈಖರಿ ಮತ್ತು ಆರ್ಥಿಕ ಯೋಜನೆಗಳು ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಭಿನ್ನವಾಗಿವೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.